ಹಾಯ್. ನೋಡು ನಿನ್ಗೋಸ್ಕರ ಬ್ರ್ಯಾಂಡೆಡ್ ಬಟ್ಟೆ ತಗೊಂಡ್ ಬಂದಿದ್ದೀನಿ. ಇನ್ ಮುಂದೆ ನೀನ್ ಬ್ರ್ಯಾಂಡೆಡ್ ಹಾಕೋಬೇಕು. ಹೊರಗ ಒಳಗ ಅಂದ್ರೆ ಮನೆ ಹೊರಗ ಮನೆ ಒಳಗ ಅಂದೆ. ಏಯ್ ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತೆ? ಬರ್ರಿ 10,000. 10,000ನಾ? ಯಾಕೆ ಈ ಸಲ ಖರ್ಚು ಮಾಡಕ್ ಹೋದೆ? ನಿನ್ ಕಾಸ್ಟ್ ಎಲ್ಲ ಯಾಕೆ ಖರ್ಚು ಮಾಡೋಲ್ಲ ಅಂತಾನೆ. ಎಲ್ಲ ನಿನಗೋಸ್ಕರ ಬೇಬಿ. ನನಗ್ ನೀನ್ ಚೆನ್ನಾಗ್ ಕಾಣ್ಬೇಕು. ನಾಳೆ ಇದೇ ಬಟ್ಟೆ ಹಾಕೊಂಬಾ, ಎಲ್ಲಾದ್ರೂ ಹೊರಗಡೆ ಸ್ಟಾರ್ಟ್. ಶೋರ್ ಹಾಕೋಬತ್ತೀನಿ. ಸರ್ ಅದೆಷ್ಟಾಯ್ತು? 50 ರೂಪಾಯಿ. ಯಾವ್ದೊಂಚೂರು ಕೊಟ್ಬಿಟ್ಟು ಬಾರೆ. ಬೇಬಿ ನಾನು ಕಾಫಿ ಡೇ ಕರ್ಕೊಂಡು ಹೋಗ್ತೀಯಾ? ಕುಡಿ ಕಾಫಿ ಹುಡುಗಿದ್ದು ಸಖತ್ತಾಗಿರುತ್ತೆ. ಕಾಫಿಲಿ ಕುಡಿ. ಬರೀ ಕಾಯಿಸೋದೇ ಆಯ್ತು. ಹಾಯ್ ಬೇಬಿ. ಯಾವ್ದು ಇದು ಬಟ್ಟೆ? ನಾನ್ ಕೊಡ್ಸಿರೋ ಬಟ್ಟೆಯಲ್ಲಿ ಯಾವ್ದು ಹಳೆ ಬಟ್ಟೆ ಹಾಕೊಂಡ್ ಬಂದಿದ್ಯಾ? ಅದು ನೀನು 10,000 ರೂಪಾಯಿ ಬಟ್ಟೆ ಕೊಡ್ಸಿದ್ದ. ಫುಲ್ಲು ಟೆಂಪ್ಟ್ ಆಗ್ಬಿಟ್ಟಿತ್ತು. ಅದಕ್ಕೆ ರಾತ್ರಿ ಪೂರ ಯೋಚನೆ ಮಾಡಿ ಬೆಳಿಗ್ಗೆ ಎತ್ಕೊಂಡು ವಾಪಸ್ ಕೊಟ್ಬಿಟ್ಟು ಸಂಡೇ ಬಾಜಾರ್ಗೆ ಹೋಗಿ ನನ್ನ ಜೊತೆ ತಗೊಂಡು ಮಿಕ್ಕಿ ದುಡ್ಡು ಜೋಬಲ್ಲಿ ಇಟ್ಕೊಂಡೆ. ಹೆಂಗೆ ಕಂಜಸು ಹೊರೆ ಉಳ್ಸೋದೇ ಆಯ್ತು. ಯಾವಾಗ ಬಿಡ್ತೀವಿ ಬುದ್ಧಿನ? ಅದೇ ಜೀವ ದೇಹ ಬಿಟ್ಟಾಗ. ಅದೆಲ್ಲ ಬಿಡು. ನಮ್ಮ ಮನೇಲಿ ನಮ್ ಲವ್ ವಿಷಯ ಗೊತ್ತಾಗಿದೆ. ಗೊತ್ತಾಗ್ಲಿ ಬಿಡು, ಬೇಗ ಮದುವೆ ಮಾಡ್ತಾರೆ. ಅಯ್ಯೋ ನಾನ್ ನಿಂಗೆ ಹೆಂಗ್ ಹೇಳಿ? ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಆ ಹುಡುಗನ್ ಏನಾದ್ರು ಮದ್ವೆ ಆದ್ರೆ ಆಸ್ತಿಲ್ 1 ಭಾಗನೂ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ನೀನೇನಂದೆ? ನನ್ ಹುಡುಗನೇ ನನಗ ಆಸ್ತಿ, ನಿಮ್ ಆಸ್ತಿ ಬೇಕಾಗಿಲ್ಲ ಅಂತ ಸೀದಾ ಬಂದ್ಬಿಟ್ಟೆ. ಸ್ವಲ್ಪ ಕೈ ಬಿಡು. ಆಸ್ತಿ ಬೇಡ ಅಂದ? 1 ನಿಮಿಷ. ಹಲೋ ಬ್ರೋಕರ್ ಸರ್, ಅದು ಮದುವೆ ಆಗೋದಕ್ಕೆ ಹುಡುಗಿ ನೋಡಿದ್ರಲ್ಲ, ಏನಂದ್ರು? ಏನೋ ಆಸ್ತಿ ಇಲ್ವಂತ. ಆಸ್ತಿ ಇಲ್ಲ ಅಂದ್ರೆ ಯಾವ ಮದುವೆ ಆಗ್ತಾನ್ರಿ? ನೋಡಿ, ಆಸ್ತಿ ಇಲ್ಲ ಅಂದ್ರೆ ಹುಡುಗಿ ಇಲ್ಲ ಅಂದ್ರೆ ಆಸ್ತಿ ಇಲ್ಲ. ಏನಾದ್ರು ಆಸ್ತಿ ಇಲ್ಲ ಅಂದ್ರೆ ಅವ್ರಿಗೆ ಬೇಕಾದ್ರೆ ಆಸ್ತಿ ಬಿಟ್ಬಿಡಿ. ನೋಡಿ, ಆಸ್ತಿ ಇಲ್ಲ ಅದೊಂದು ಬಾಳೆನ್ರಿ. ಮುಚ್ಕೊಂಡ್ ಫೋನ್ ಇಡು. ನನಗೆ ಹೇಳಿದ್ದು ಅಂತ ಗೊತ್ತಾಯ್ತು. ಗೊತ್ತಾಗ್ಲಿ ಅಂತಾನೆ ಹೇಳಿದ್ದು. ಇವಾಗ ಏನ್ ಬ್ರೇಕಪ್ಪ? ಆಸ್ತಿ ಯಾವಾಗಿಲ್ಲ ಅಂತ ಹೇಳಿದ್ರು ಅವಾಗ್ಲೇ ಬ್ರೇಕಪ್. ಇವ್ರ ಅಂದ್ರೆ ಇವ್ರಿಗೆ ಮೊದ್ಲೇ ಗೊತ್ತಾ? ಅಂದ್ರೆ ಗೆಸ್ಟ್ ಅಂದ್ರೆ ಯಾರೋ ಆಂಟಿನೋ ಮುದುಕಿನೋ ಅನ್ಕೊಂಡಿದ್ದೆ. ಯಾರೋ ಹುಡುಗಿ ಬಂದ್ಬಿಟ್ಟವ್ರೆ. 1 ನಿಮಿಷ ಬನ್ನಿ, ಜೊತೆ ಮಾತಾಡ್ಬೇಕು. ಅರ್ಜೆಂಟ್ ಬಾ. ಅದಕ್ಕೆಲ್ಲ ಕೂತಾನೆ. ಅಯ್ಯೋ ಏನ್ ಹೇಳ್ಬೇಕು ಗೊತ್ತಾಗ್ತಿರಲ್ಲ. ನನಗ್ ಗೊತ್ತು. ಏನ ಆಕಿ ಮನಿಗ್ ಬಂದಾಳ, ಒಂದಿನಕ್ಕೆ 2,000 ಕೊಡ್ತಾಳ. ಅಲ್ಲಿಗೆ 2 ದಿನಕ್ಕೆ 4,000 ಹಾಕಿದ್ದೆ. ನಿಮಗ್ ಬಾಳ ಖುಷಿ ಆಗೈತಲ್ಲ. ಖುಷಿ ಬೆಂಕಿ ಯಾಕ? ಆ 4,000 ಬೇಕಾದ್ರೆ ನಾನೇ ನಿನಗೆ ಕೊಡ್ತೀನಿ ಕಣೆ. ಮೊದ್ಲ ಹುಡುಗಿನ ಹೊರಗಡೆ ಕಳ್ಸೆ. ಸುಮ್ಮನೆ ಮನೆ ಬಾಗಿಲು ಮಟ್ಟ ಬಂದು ಲಕ್ಷ್ಮಿನ ನೀ ಬ್ಯಾಡ ಹೋಗು ಅಂತ ಕಳ್ಸಾಕ್ ಬರ್ತೇನು? 4,000 ಪುಕ್ಸಟಿ ಬರ್ತೇನು? ಅಯ್ಯೋ ನಿಮ್ಮ ಅದೇ ನಿನಗೆ ಗೊತ್ತಾಗಲ್ಲ ಕಣೆ. ನೋಡು, ಮನೇಲಿ ಇಂತ ಮಹಾಲಕ್ಷ್ಮಿ ಹೆಂಡತಿನ ಇಟ್ಕೊಂಡು ಕಂಡವ್ರು ನೋಡಕ್ ಆಗತ್ತೇನೆ? ಅಂದ್ರೆ ಅಕ್ಕಪಕ್ಕದ ಮನೆಯವ್ರು ಏನ್ ಅನ್ಕೋತಾರೆ? ನನಗೆ ಮರ್ಯಾದೆ ಮುಖ್ಯ ಕಣೆ. ನನಗೂ ನಿಮ್ಮ ಮರ್ಯಾದೆನೆ ಮುಖ್ಯ ರೀ. ಹಂಗಂತ ಆ ಪಕ್ಕದ ಮಂದಿ ಮಾತು ಕೇಳ್ಕೊಂತ ಸಂಸಾರ ಹಾಳು ಮಾಡ್ಕೊಳ್ಳೋದನ? ನನಗ ನಿಮ್ ಸಂತೋಷ ಮುಖ್ಯ. ನಲ್ಲಿ ಬೊಂಗೂರು. ಅಯ್ಯೋ ಬಂಗಾರ ಅಂತೊಳಲ್ಲಪ್ಪ. ಹಿಂಗ್ ವಿಷಯ ಗೊತ್ತಾದ್ರೆ ಕರಗ್ಸೇ ಬಿಡ್ತಾಳೆ. ಅಯ್ಯೋ ಏನ್ ಮಾಡೋದು ಲೇ? ಎಲ್ ಬಂದ್ ಸಿಕ್ಕಾಕೊಂಡಿದೀನಿ. ಲೆಕ್ಕದಲ್ಲಿ ನಾನ್ ಇರ್ಬೇಕಿತ್ತ ಆ ರೂಮಲ್ಲಿ. ಇನ್ ಯಾವಳು ಇದ್ದಾಳೆ. ಅಪ್ಪ ಬಂದು ಒಬ್ಳೆ ಕೂತೋಳೆ. ಏನಾದ್ರು ಮಾತಾಡಿ ಹೊರಗಡೆ ಕಳ್ಸ್ಬೋದು. ಐ ಲವ್ ಯು ಅಂದ್ರೆ ಲವ್ ಸಿಂಬಲ್. ದಿಂಬು. ಯಾಕ್ರಿ ಒಬ್ರೆ ಕುಂತೀರಿ? ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಿಲ್ಲ. ನನಗೂ ನಿದ್ದೆ ಬರ್ಲಾಗ್ಯದ. ಅದಕ್ಕೆ ನಾನೇನ್ ಮಾಡ್ಲಿ? ಬರೀ ಆಟಾಡಮ್ಮಿ. ಏನ್ ಆಟ? ಕಣ್ಣ ಮುಚ್ಚಾನೆ. ಹಾ ಕಣ್ಣ ಮುಚ್ಚ ನಾನು ಆಡ್ತಿರೋ ಸಾಲ್ದ.
ಅಂದ್ರ ಅಂದ್ರೆ ಕಣ್ಣ ಮುಚ್ಚಲ ಆಟ ಆಡೋ ವಯಸ್ಸೇನು ನಿಂದು? ಹೋಗಿ ಮಲ್ಕೋ. ಬಂದ್ರಿ ಹೋಗಮ್ಮಿ. ಅವ್ರು ಆಮೇಲೆ ಮಲ್ಕೋತಾರೆ, ನೀನು ಹೋಗಿ ಮಲ್ಕೊಳ್ಳಲಿ. ನಮ್ಮ ಅಮ್ಮ ಯಾಕೆ ಹಿಂಗ್ ಮಾಡಕತ್ತಾನ? ನಮ್ಮ ಅಮ್ಮ ಏನಾದ್ರು ಟ್ರೈ ಮಾಡಕತ್ತಾನ, ಕಂಡು ಹಿಡಿತೀನಿ. ಏನು ಯೋಚನೆ ಮಾಡ್ತಾನೆ? ದುಡ್ಡು ಬಂತ? ಏಯ್ ಹೋಗಲೇ. ಮಾಮ ಸ್ವಲ್ಪ ಮಾತಾಡ್ಬೇಕು ಬಾ. ಅಯ್ಯೋ ಲೇ, ಯಾಕೋ ತುಂಬಾ ಭಯ ಆಗ್ತಿದೆ ಕಡೆ. ನಡಿ, ನೀನ್ ಕರ್ಕೊಂಡೋಗಿ ಬಸ್ ಸ್ಟಾಪ್ ಬಿಟ್ಬಿಡ್ತೀನಿ. ಅದೆಲ್ಲ ಆಗಲ್ಲ. ನನಗೆ ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ನಾಳೆ ಪಾರ್ಕಲ್ಲಿ ಸಿಗು. ನಮ್ಮ ಮಾಮ ಈಕಿನ ಕೂಡ ಯಾಕೆ ಪರ್ಸನಲ್ ಆಗಿ ಮಾತಾಡಬೇಕು? ಹಾಗೆ ನನ್ನ ನಾಳೆ ಬರ್ಡೇ ಇದೆ, ನೆನಪಿದೆ ಅಲ್ವಾ? ಮೊದಲಿನ ನನ್ನ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೆ ಅದೇ ತರ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ನನ್ ಕೋಪ ಬರುತ್ತೆ. ಕೋಪ ಬಂದು ನಾನು ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ. ನಾಳೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ತೀಯ ತಾನೆ? ಮಾಡ್ತೀನಿ. ಈಕಿನ ಬರ್ತಡೆ ನಮ್ಮ ಅಮ್ಮ ಯಾಕೆ ಮಾಡ್ಬೇಕು? ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅಯ್ಯೋ, ಒಟ್ನ್ಯಾಗ ನಮ್ಮ ಅಮ್ಮ ಏನ ಗ್ರಾಚಾರ ಕಾದದ. ಇನ್ನು ಅಷ್ಟೊಂದು ಹೇಳಿದೀನಿ, ಇನ್ನು ಬಂದೇ ಇಲ್ಲ. ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಬರ್ತಾನೋ ಇಲ್ವೋ? ಮಾಮ ನನಗೂ ನಮ್ಮ ಮಕ್ಕ ಒಂದು ಚಾಗನು ಕೊಡಿಸಿಲ್ಲ. ಈ ಮಿಟ್ಟಿಕ್ಲಾಡಿಗೆ ಕೇಕ್ ಕಟ್ ಮಾಡಿಸ್ತೀನಂತ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನಿನ್ ಚೂರು ಬದಲಾಗ್ಲಿಲ್ಲ. ಮಾಮ ನಿನಗೊತ್ತೆ ಪಿಂಡನೇ ಬಿಡ್ತೀನಿ. ನಾವು ಮಾಡ್ತೀನಿ ತಡಿ ನಿನಗೆ. ನಿನ್ ಕನ್ಯಸ್ತಾರನು ಚೂರು ಬದಲಾಗಿಲ್ಲ. ಅಂದ್ರೆ ನೀನು ಫಸ್ಟ್ ಬೋರ್ಡ್ ಹೆಂಗ್ ಮಾಡಿದ್ದೆ ಹಂಗೆ ಮಾಡು ಅಂತಲ್ಲ, ಅದಕ್ಕೆ ಹಂಗೆ ಮಾಡಿದ್ದೀನಿ. ಸರಿ ಸರಿ, ಬರ್ತೀರಿ ಆಯ್ತಲ್ಲ. ಸರಿ, ಬಸ್ ಹತ್ಕೊಂಡು ಮನೆಗೆ ಹೋಗು. ಎಲ್ಗ್ ಹೋಗೋದು? ನಾನು ಎಲ್ಗೂ ಹೋಗಲ್ಲ. ಯಾಕೆ? ನನಗ್ ನಿನ್ನ ಮರೆಯಕ್ಕೆ ಆಗ್ತಿಲ್ಲ. ನಿನ್ ಹೆಂಡತಿ ಜೊತೆ ಇರೋದನ್ನ ನೋಡಿ ಸಹಿಸ್ಕೊಳಕ್ಕೂ ಆಗ್ತಿಲ್ಲ. ಎರಡನೇ ಮದ್ವೆ ಆದ್ರೂ ಪರವಾಗಿಲ್ಲ, ನನ್ನ ಮದ್ವೆ ಮಾಡ್ಕೊ. ಇಲ್ಲ ಅಂದ್ರೆ ಎಲ್ಲಾ ವಿಷಯನೂ ನಿನ್ ಹೆಂಡತಿಗೆ ಹೇಳ್ಬಿಡ್ತೀನಿ. ಮಾಮ ಕಣ್ಣ ಮುಚ್ಚಿ ಆಟ ಆಡಿದ್ದಲ್ಲ ಇದೇನಾ? ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ನನ್ ಕೆಲ್ಸ ಸಿಕ್ಕಿದೆ, 80,000 ಸಂಬಳ. ನೀನೇನಾದ್ರೂ ನನ್ನ ಮದ್ವೆ ಆದ್ರೆ ಲೈಫ್ ನ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿರ್ಬೋದು. ಸಂಬಳನೆಲ್ಲ ನಿನ್ಗೆ ತಂದ್ಕೊಡ್ತೀನಿ. ಹೌದಾ? ಏನಾದ್ರೂ ಒಪ್ಕೊಂಡಿಲ್ಲ ಅಂದ್ರೆ ಇರೋ ವಿಷಯನ ನಿನ್ ಹೆಂಡತಿಗೆ ಹೇಳಿ ನಿನ್ ಜೀವನನ ಹಾಳು ಮಾಡ್ಬಿಡ್ತೀನಿ. ಒಪ್ಕೋತೀಯ ಅಲ್ವಾ? ನಮ್ಮ ಅಕ್ಕಗ ಮೋಸ ಮಾಡಕತ್ತಿದಿ? ನನಗ್ ಗೊತ್ತಿತ್ತು ನಿನ್ ದುಡ್ಡು ಅಂದ್ರೆ ಏನಕ್ ಬೇಕಾದ್ರೂ ಒಪ್ಕೋತೀಯ ಅಂತ. ಮಾಮ ಬಾ ಇವತ್ತು ಮನೆಗೆ, ಅಕ್ಕನ ಕಡೆ ಹೊಡಿಸಿ ಬಿಡ್ತೀನಿ. ನನ್ನ ಹೆಂಡತಿ ಬಹಳ ಒಳ್ಳೆವಳು. ಏನ್ ಹೇಳಿದ್ರು ಒಪ್ಕೊಂಡ್ಬಿಡ್ತಾಳೆ ನೋಡು. ಅದು ಹಿಂಗೆ ಹಿಂಗಂತ ಹೇಳಿದ್ರೆ ಸಾಕು, ಏನು ಮಾಡಲ್ಲ ಪಾಪ, ಒಳ್ಳೆವಳು ಪಾಪ. ತೋರಿಸ್ತೀನಿ ಬಾ, ನಿಂಗೆ ಗೊತ್ತಾಗತ್ತೆ. ಬಾ 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 ಬಾ. ಬಾ ಬಾ. ಅಕ್ಕ ಬಂದ್ ನೋಡಿ, ಹಿಡಿ ಅವನಿಗೆ ಜಾಡಿಸಿ ಗೆದ್ದು ಬದಿ. அமுகு டுமுகு அமால் டுமால், அமுகு டுமுகு அமால் டுமால். ಅಣ್ಣ ಅಣ್ಣ, ನಾ ಯಾಕೆ ಕೊಡೋಣ ಗೊತ್ತನು? ನಮ್ಮ ಮಾಮ ನಮ್ಮ ಅಕ್ಕ ಬಾಳ ಮೋಸ ಮಾಡ್ಯಾನ, ಅದಕ್ಕೆ ನಾ ಅವನಿಗೆ ಹೊಡಿಲಕ್ ಹೊಂಟೀನಿ. ಓಡು ಮಗನ ಓಡು, ನಿನಗೆ ಇವತ್ತು ಮುಟ್ಟಿಸ್ಲಿಲ್ಲ. ಓಡು.
ಅಯ್ಯೋ ಅಯ್ಯೋ ಸಿಕ್ಕಾಕ್ಬಿಟ್ರು. ತಪ್ಪು ಮಾಡಿಲ್ಲ ಕಡೆ ನಾವು. ನನ್ಗ್ ಗೊತ್ತದ, ನಾನೆಲ್ಲ ನೋಡಿನಿ ಏನ್ ನಡ್ಸಿರ್ ನೀವಿಬ್ರು. ಎದಕ್ಕ ಓಡ್ ಹೊಂಟರಿ? ಅಕ್ಕ ಗಿಕ್ಕ ಅಂದ್ರೆ ಪರ್ಕೆ ತಗ ತುರ್ಬಿಡ್ತೀರಿ ಬಾಯಾಗ. ಏನ ಮಾಡಿದ್ವಿ ನಾವು? ನೀವಿಬ್ರು ಓಡ್ ಹೊಂಟಿರ, ಅಕ್ಕಿನ ಸೆಕೆಂಡ್ ಮ್ಯಾರೇಜ್ ಆಗಕ್ ಹೊಂಟಿರಿ. ನನಗ್ ಗೊತ್ತು. ಯಾರು ಹೇಳಿದ್ ನಿಂಗೆ? ಏ ಹೇಳುದ್ ಬೇಡ, ತಾರ್ಲಿ ಅದನ್ನ ಏನು ಏನು ನೋಡು ನೋಡಿ ನೋಡೋದನ್ನ. ಏ ಈ ನನ್ ಮಗ ಫುಲ್ ವಿಡಿಯೋ ಮಾಡಿಲ್ಲ ಕಡೆ, ಅರ್ಧಂಬರ್ಧ ವಿಡಿಯೋ ಮಾಡಿದಾನೆ, ಇನ್ನು ಅರ್ಧ ಬೇರೆನೇ ಐತೆ. ಏಯ್ ನೀ ಬಾಳ್ ಸಂಜಾಯಿಸಿ ಕೊಡ್ಬೇಡ, ಹಿಡಿಲ ಇದನ್ನ. ನೀವ್ ಓಡ್ ಹೊಂಟಿದ್ ನನಗ್ ಗೊತ್ತೈತಿ. ಬರಬ್ಬರಿ ಇವತ್ತು ಮುಟ್ಟಿಸ್ತೇನೆ ನಿಮಗ. ತೆಗೆದು ಕಪ್ ಕಪ್ ಕೊಡ್ದು ಬಿಡ್ತೇನೆ. ಫುಲ್ ಕೇಳಿಸ್ಕೊ. ರಾಖಿ ಕಟ್ಟೋಳು ನನ್ನ ತಂಗಿ ಅವಳು. ಅದೇನಾಯ್ತು ಗೊತ್ತಾ? ಏನಂತ ಬೊಗಳು? ಲೇ ನನಗೆ ಗೊತ್ತು ಕಣೆ, ನೀನು ಈ ಥರ ಆಸೆ ತೋರಿಸ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನನ್ನ ಹೆಂಡತಿ ನಾನು ಯಾವತ್ತೂ ಮೋಸ ಮಾಡಲ್ಲ ಕಣೆ. ಈ ಜೀವಕ್ಕೆ ಈ ಜೀವನಕ್ಕೆ ನನ್ನ ಹೆಂಡತಿ ಒಬ್ಳೆ. ನೀನೇನಾದ್ರೂ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ನನ್ನ ಹೆಂಡತಿಗೆ ಏನಾದರೂ ಗೊತ್ತಾದ್ರೆ ನಿನ್ನ ಪೊರಕೆ ತಗೊಂಡು ಒದ್ದೋಡಿಸ್ಬಿಡ್ತವೆ. ನಿನ್ನ ಒಳ್ಳೇದಕ್ಕೆ ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊ. ಏನು? ಏನಿದು? ರಾಖಿ ನಾನ್ ಕಟ್ಟಲ್ಲ. ಕಡ್ತೀಯಾ ಪೊರಕೆ ಹೊಡ್ಸ್ಕೊಂತೀಯಾ? ಕುಡು ಕಟ್ತೀನಿ. ಕಟ್ಟಿದ್ನಲ್ಲ, ದುಡ್ಡು ಕೊಡು. ದುಡ್ಡು? ಈ ವಿಷಯ ನನ್ನ ಹೆಂಡತಿ ಗೊತ್ತಾದ್ರೆ ಬೇಡ ಬೇಡ ಅಂದ್ರೆ ಎತ್ತಿ ಎತ್ತಿ ಕೊಡ್ತಾ ಇರ್ತಾಳೆ. ಬಾ ಹೋಗೋಣ. ಹಿಂಗಾಯ್ತು. ಸಾರಿ ರೀ, ಶ್ರೀರಾಮನಂತ ಗಂಡನಾಗ ಅನುಮಾನ ಪಟ್ಬಿಟ್ಟೆ. ಗೊತ್ತಿಲ್ದೆ ಏನೇನೋ ಮಾತಾಡ್ಬಿಟ್ಟೆ. ಐ ಲವ್ ಯು. ಸರ್ ಬಾ, ಎಲ್ಲ ಹೆಂಡ್ತಿರು ಅನುಮಾನ ಪಟ್ಟಂಗೆ ಪಟ್ಟಿದ್ದೆ. ಎಂದಕ್ಕೆ ಕ್ಷಮಿಸ್ತೀನಿ ಕಣೆ, ಆದ್ರೆ ಈ ಪಿಳ್ಳೆ ನನ್ನ ಮಗ ಮಾತ್ರ ಕ್ಷಮಿಸಲ್ಲ. ಯಾಕ? ಈ ನನ್ನ ಮಗ ನಿನಗ್ ತೋರ್ಸೋದಲ್ದೆ ಊರವ್ರಿಗೆಲ್ಲ ಬಿಡ ತೋರ್ಸ್ಕೊಂಡ್ ಬಂದನ್ ಕಣೆ.